ಸಿಂಪಲ್ ಆಗಿದೆ. ಇವತ್ತಿನ ಮಕ್ಳು ಇದು ಏನ್ ಮಾಡ್ತಿದ್ವಿ ಆಟ ಆಡೇ ಗೊತ್ತಿಲ್ಲ ಅವ್ರಿಗೆ. ಇದು ನಮ್ಮ ಗಣಪತಿ ಹಬ್ಬದಲ್ಲೆಲ್ಲ ಮೊದಲು ಕಂಪಲ್ಸರಿಯಾಗಿ ಬಳಸೋರು. ಇದನ್ನ ಸ್ಪ್ರೆಡ್ ಮಾಡ್ಬಿಟ್ಟು ಈ ಡಿಸೈನ್ ಅನ್ನ ನಮ್ಮ ಬಟ್ಟೆ ಮೇಲೆ ಹಿಂಗೆ ಹಾಕೊಂಡು ಸ್ವರಗಳಾಯ್ತು. ಬೇಸಿಗೆಯಲ್ಲಿ ನಾಟಕೋತ್ಸವ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಬೆಳೆಸಿರೋದ ನೋಡಿ ಸ್ಮೆಲ್. ಇದನ್ನ ಟೀ ಮಾಡುವಾಗಲಿ ಅಥವಾ ಆಯುರ್ವೇದಿಕ್ ಅಲ್ಲಿ ಬಳಸ್ತಾರೆ. ಆಮೇಲೆ ನಮ್ಮ ಮಕ್ಕಳಿಗೆ ಇದು ನಮ್ಮ ಆರ್ಟ್ ಹಿಸ್ಟ್ರಿ ಬಗ್ಗೆ ಇರುವಂತದ್ದು. ಅಂದ್ರೆ ಕಲೆ ಹೇಗೆ ಇಷ್ಟು ಕಲೆ ಹೇಗೆ ಡೆವಲಪ್ ಆಯ್ತು ಅಂತ ಹೇಳಿ, ಯಾವ್ಯಾವ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾದವು. ಒಂದು ಪೂರ್ವಶಿಲಾಯುಗದಲ್ಲಿ, ನವಶಿಲಾಯುಗ, ಕಲೆ ಹೇಗೆ ಬಂತು. ಆಮೇಲೆ ಕಲೆ ಇದ್ದಿದ್ರಿಂದ ಹೇಗೆ ಮಾಡರ್ನೈಸ್ ಆಗ್ತಾ ಹೋಯ್ತು, ಡೆವಲಪ್ ಹೇಗಾಯ್ತು. ಆಮೇಲೆ ಕಲೆ ಇದ್ದಿದ್ರಿಂದ ನಿಮ್ಗೆ ಹಿಸ್ಟ್ರಿಗೊಂದು ಆಧಾರ ಸಿಕ್ಕಂಗಾಯ್ತು, ಗೊತ್ತಾಗ್ತಿರ್ಲಿಲ್ಲ. ಇದ್ ನೋಡಿ ನಿಮ್ಗೆ ಇಲ್ಲಿ ಇದನ್ ಸ್ಟ್ರಕ್ಚರ್ಗೂ ಈ ಸ್ಟ್ರಕ್ಚರ್ಗೂ ಒಂದಷ್ಟು ಮಾಡರ್ನೈಸ್ ಆಗ್ತಾ ಹೋಯ್ತು. ಆಮೇಲೆ ಇಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ. ಈ ಮಾರ್ಕಿಂಗ್ ಮಾಡಿರೋ ಪ್ಲೇಸ್ಗಳಲ್ಲಿ ಈ ವಸ್ತುಗಳು ಸಿಕ್ಕಿದೆ ಅಂತ, ಮತ್ತೆ ಅದರ ಟೈಮಿಂಗ್ಸ್ ಇದು ಯಾವ ಕಾಲದಲ್ಲಿ ಸಿಕ್ಕಿದೆ ಅಂತ. ಆಮೇಲೆ ಹೇಗೆ ಈ ಭಾರತದಿಂದ ಬೇರೆ ಕಡೆಗೆ ಹೋಗ್ತಾರೆ, ಬೇರೆಯವರು ಇಲ್ಲಿಗೆ ಬರ್ತಾರೆ. ಸೊ ಎಕ್ಸ್ಚೇಂಜ್ ಆಗುತ್ತೆ. ಆ ಎಕ್ಸ್ಚೇಂಜ್ ಆದಾಗ ಕೂಡ ಕಲೆಯಲ್ಲಿ ಅದು ಕಲಾವಿದರು ಕೂಡ ಎಕ್ಸ್ಚೇಂಜ್ ಆಗ್ತಾರೆ. ಇಲ್ಲಿನವ್ರು ಅಲ್ಲಿ ಹೋಗ್ತಾರೆ, ಅಲ್ಲಿನವ್ರು ಇಲ್ಲಿಗೆ ಬರ್ತಾರೆ. ಸೊ ಅವಾಗ ಯಾವ ತರದ ಕಲೆಯಲ್ಲಿ ಕೂಡ ಅದ್ರ ಪ್ರಭಾವ ಹೇಗೆ ಬರುತ್ತೆ ಅಂತ ಈ ರೀತಿ ಸ್ಟ್ರಕ್ಚರ್ಗೂ ಈ ಸ್ಟ್ರಕ್ಚರ್ಗೂ ಸ್ವಲ್ಪ ಸಾಮ್ಯತೆ ಬರುತ್ತೆ. ಹಾಗೆ ಆ ಥರನೂ ಅದು ಅಂದ್ರೆ ಡಿಸೈನ್ ಅಲ್ಲಿ ಬದಲಾವಣೆಗಳಾಗಿದೆ. ಆಮೇಲೆ ಧರ್ಮಗಳು ಕೂಡ ಹೇಗೆ ಕಲೆ ಮೇಲೆ ಪ್ರಭಾವ ಬೀರ್ತಾ ಬರುತ್ತೆ. ಮತ್ತು ಹೊಸದಾಗಿ ಕಟ್ಟಬೇಕು ಅಂದಾಗ ಮತ್ತೊಂದಿಷ್ಟು ಅವ್ಯವಸ್ಥೆಗಳಾಗುತ್ತೆ. ಇದು ಕಲೆ ಒಂದ್ ಸ್ವಲ್ಪ ಇಲ್ಲಿ ಮಾಡರ್ನೈಸ್ ಆಗ್ತಾ ಹೋಗುತ್ತೆ. ಈ ತರ ಫೋಟೋ ಫ್ರೇಮ್ ತರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಈ ತರ ಆಪರೇಷನ್ ಮಾಡೋದನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಈ ತರ ಕಲರಿಂಗ್ ಡಿಫ್ರೆಂಟ್ ಆಗಕ್ಕೆ ಶುರುವಾಗುತ್ತೆ. ಮೊಘಲ್ ಕಲ್ಚರಲ್ಲಿ ಬಂದ್ಮೇಲೆ ಕಲರಿಂಗ್ ತುಂಬಾ ಡಿಫ್ರೆಂಟ್ ಆಗುತ್ತೆ. ಮೊದಲು ನಮ್ಮಲ್ಲಿ ಈ ತರ ಚಿತ್ರಪಟಗಳಲ್ಲಿ ಕಥೆಗಳನ್ನ ಹೇಳೋದು, ಆಮೇಲೆ ಟ್ರೈಬಲ್ ಆರ್ಟ್ ಅಲ್ಲಿ ಒಂದಿಷ್ಟು ಕಲರಿಂಗ್ ಬಿಟ್ರೆ, ಮೊಘಲ್ ಕಲ್ಚರ್ ಬಂದ್ಮೇಲೆ ಈ ರೀತಿಯಾಗಿ ಬದಲಾಗ್ಲಿಕ್ಕೆ ಶುರುವಾಗುತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ. ಸೊ ಅದ್ರ ನಂತರ ಇಲ್ಲಿ ಕ್ಯಾಮ್ರಾ ಬರುತ್ತೆ. ಕ್ಯಾಮ್ರಾ ಬಂದ ತಕ್ಷಣ ಮತ್ತೀಗ ಆರ್ಟಿಸ್ಟು ಬೇರೆ ಹುಡುಕ್ಬೇಕು. ಯಾಕಂದ್ರೆ ಆರ್ಟಿಸ್ಟ್ ಮಾಡೋ ಕೆಲಸವನ್ನ ಕ್ಯಾಮ್ರಾ ಮಾಡ್ಲಿಕ್ಕೆ ಶುರು ಮಾಡ್ತು. ಸೊ ಅವಾಗ ಈ ತರ ಸಿನಿಮಾ ಹುಟ್ಕೊಳ್ಳುತ್ತೆ. ಇದು ಫಸ್ಟ್ ಸಿನಿಮಾ ಇದು. ಆಮೇಲೆ ಈ ತರ ಅಬ್ಸ್ಟ್ರಾಕ್ಟ್ ಆರ್ಟ್ಗೆ ಶಿಫ್ಟ್ ಆಗಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಔಟ್ಪುಟ್ಗಳು ಏನಿತ್ತು ಅದನ್ನ ತಂದಿಟ್ಟು ಅದನ್ನೇ ಆರ್ಟ್ ಅಂತೇಳಿ ಮಾಡೋದು. ಕಾರ್ಟೂನ್ಗಳು ಹುಟ್ಕೊಳ್ಳುತ್ತೆ. ಆಮೇಲೆ ಬಣ್ಣವನ್ನು ಹೆಂಗ್ ಬೇಕು ಹಂಗೆ ಸ್ಪ್ರೆಡ್ ಮಾಡಿ ಅದನ್ನೇ ಆರ್ಟ್ ಅಂತ ಮಾಡೋದು. ಆಮೇಲೆ ಈ ತರ ಆರ್ಟ್ ಅಲ್ಲಿ ಆಕ್ಟಿವಿಸಮ್ ಶುರುವಾಗುತ್ತೆ, ಹೋರಾಟ ಶುರುವಾಗುತ್ತೆ. ಆಮೇಲೆ ಈ ತರ ಆರ್ಟ್ ವರ್ಕ್ ಅನ್ನ ಮಾಡಿ ಎಲ್ಲೋ ಮಾಡ್ತಾರೆ, ಬಿಟ್ಬಿಟ್ಟು ಹಂಗೆ ಬಂದ್ಬಿಡ್ತಾರೆ. ಆಮೇಲೆ ಆರ್ಟ್ ಅಲ್ಲಿ ಇವರು ಗೊರಿಲ್ಲಾ ಗರ್ಲ್ಸ್ ಅಂತ, ಇಲ್ಲೂ ಅವರ ಆರ್ಟಿಸ್ಟ್, ಅವರು ಆರ್ಟಿಸ್ಟೇನೆ, ಆರ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಎಲ್ಲೂ ಅವರ ಮುಖವನ್ನ ತೋರಿಸೋದಿಲ್ಲ. ಎಕ್ಸಿಬಿಷನ್ಗೂ ಹೋಗ್ತಾರೆ, ಬಟ್ ಎಲ್ಲೂ ತೋರಿಸೋದಿಲ್ಲ ಅವ್ರ ಮುಖವನ್ನ. ಇತ್ತೀಚಿನ ಕೆಲವೊಂದಿಷ್ಟು ಕಲಾಕೃತಿಗಳು ಬಂದಂತ ಮಕ್ಕಳ ಹತ್ರ ಈ ಡಿಸೈನ್ಸ್ ಇರುತ್ತೆ. ಇದು ಈ ಡಿಸೈನ್ ನ ತಗೊಂಡ್ಬಿಟ್ಟು ಆ ಮಕ್ಕಳು ಬಟ್ಟೆ ಮೇಲೆ ಒಂದು ಪ್ರಿಂಟಿಂಗ್ ಮಾಡಿಸ್ತಾರೆ. ಯಾವ್ದು ಬೇಕಾದ್ರೂ ಅವ್ರ ಬಟ್ಟೆಗಳ ಮೇಲೆ ಅಥವಾ ಎಕ್ಸ್ಟ್ರಾ ಪೇಪರ್ ಮೇಲೆ, ಇಂಕ್ ಮೇಲೆ ಇದನ್ನ ಸ್ಪ್ರೆಡ್ ಮಾಡ್ಬಿಟ್ಟು ಈ ಡಿಸೈನ್ ಅನ್ನ ನಮ್ಮ ಬಟ್ಟೆ ಮೇಲೆ ಹಿಂಗೆ ಹಾಕೊಂಡ್ರೆ ಕ್ರಾಫ್ಟ್ ವರ್ಕ್. ಅಂದ್ರೆ ಕೆಲವೊಂದಿಷ್ಟೆಲ್ಲ ನಾವು ಸಣ್ಣಕ್ಕಿದ್ದಾಗ ಮಾಡ್ತಿರುವಂತ ವಸ್ತುಗಳು ಇದಾವೆ. ಇದೆಲ್ಲ ನೋಡಿ ಸಿಂಪಲ್ ಆಗಿದೆ. ಇವತ್ತಿನ ಮಕ್ಳು ಇದು ಏನ್ ಮಾಡ್ತಿದ್ವಿ ಆಟ ಆಡೇ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಸಿಂಪಲ್ ಆಗಿ ನಾವೇ ಮೊದ್ಲು ಮಾಡುವಂತವ್ರು. ಮನೆಗಳಲ್ಲಿ ಮೊದ್ಲು ಮಾಡ್ತಿದ್ರು ಸಣ್ಣ ಸಣ್ಣ ವರ್ಕ್ಗಳು, ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ.
ಇದು ನಮ್ಮ ಗಣಪತಿ ಹಬ್ಬದಲ್ಲೆಲ್ಲ ಮೊದಲು ಕಂಪಲ್ಸರಿಯಾಗಿ ಬಳಸೋರು. ಈಗ ಬಹಳ ಕಡಿಮೆ ಅವ್ರಿಗೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಒಂದೊಂದು ಟೈಪ್ ಯಾವುದು ಇಲ್ಲಿ ನಿರುಪಯುಕ್ತ ಅಲ್ಲ ಅಂತ. ಇದು ಬಾಟ್ಲ್ ಅನ್ನ ನಾವು ಹೆಂಗೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ಯೂಸೇಜ್ ಬಹಳ ಕಡಿಮೆ. ಇದರಲ್ಲಿ ನೋಡಿ, ವೇಸ್ಟೇಜ್ ಪ್ರಮಾಣ ಜಾಸ್ತಿ. ಪ್ರೊಡಕ್ಷನ್ ಅಲ್ಲೇ ಒಂದ್ ಸ್ವಲ್ಪ ಬಳಕೆ ಆಗುತ್ತೆ, ಶಿಫ್ಟಿಂಗ್ ಅಲ್ಲಿ. ಸಪ್ತ ಸ್ವರಗಳೈತೆ. ಹಾ. ಕರೆಕ್ಟ್ ಆಗಿ ಸೌಂಡ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೈಜ್ ವೈಸ್. ಬೆಳೆಸ್ತಾರೆ. ಇದೊಂದಿಷ್ಟು ನರ್ಸರಿಗಳನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದಿಷ್ಟು ಹಣ್ಣಿನ ಗಿಡಗಳು, ಮತ್ತೆ ಸ್ಥಳೀಯ ಪ್ರಭೇದದ ಗಿಡಗಳು, ಮತ್ತೆ ಕಾಡಿನ ನಮ್ಮ ಸುತ್ತಮುತ್ತ ಕಾಡಲ್ಲಿರುವಂತ ಕೆಲವೊಂದಿಷ್ಟು ಗಿಡಗಳನ್ನು ಇಲ್ಲಿ ಮಾಡ್ತಾ ಇದ್ವಿ. ಇವುಗಳ ಒಂದಿಷ್ಟು ಬೇರೆ ಬೇರೆ ಕಡೆಗೂ ನಡೆಸ್ತೀವಿ. ಒಂದು 4 ಎಕರೆ ಸರೌಂಡಿಂಗು. ಅದರಲ್ಲಿ ಬೇರೆ ಬೇರೆ ಅವರವರ ಜಾಗನೂ ಇದೆ ಬೇರೆಯವ್ರದ್ದು. ಅದ್ರಲ್ಲಿ ನಾವು ಸಾರಕ್ಕಾಗಿ ಒಂದು 2 ಎಕರೆಯಲ್ಲಿ ಪ್ರತಿಯೊಂದು ಇದು ಎಲ್ಲದೂ ಇದೆ ಇಲ್ಲಿ. ಔಷಧಿ ಗಿಡ ಅಂತ ಆ ಥರ ಸಪರೇಟ್ ಏನು ಮಾಡಿಲ್ಲ, ಎಲ್ಲ ಥರದ ಗಿಡಗಳು ಇದಾವೆ. ಇದು ರಕ್ತಚಂದನ. ಇದು ರೆಡ್ ಸ್ಯಾಂಡಲ್. ಮುತ್ತುಗ ಅಂತ ಹೇಳಿ. ಇನ್ನ ಇದು ಇಂಗು ಬರುತ್ತಲ್ಲ, ಅಡುಗೆಗೆ ಬಳಸ್ತೀವಲ್ಲ, ಅದ್ರ ಗಿಡ. ಇನ್ನ ನಿಮ್ಗೆ ಇಲ್ಲಿ ಸುಮಾರು 40 ತರದ ಬಿದಿರಿನ ಜಾತಿಗಳು ನಿಮ್ಗೆ ಸಿಗುತ್ತೆ. ಬೇರೆ 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 ತರದ ಗಿಡ ಬಿದಿರಿ. ಇದು ಬಿದಿರಿಂದೇ ಒಂದು ಸರ್ಕಲ್ ಮಾಡ್ತಾ ಇದೀವಿ. ಇದು ವೆರೈಟೀಸ್ ಕಾಣುತ್ತೆ ನಿಮ್ಗೆ, ಬೇರೆ ಬೇರೆ ವೆರೈಟೀಸ್. ಅದ್ರ ಜೊತೆಯಲ್ಲಿ ಇದೊಂದು ಸರ್ಕಲ್ ತರ ಮಾಡಿದ್ರೆ ಈ ಮೀಟಿಂಗು ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ಮಾಡ್ಬೋದು. ಇದು ಹಿಂಗೆ ಸ್ವಲ್ಪ ಇನ್ನು ಈ ಕಡೆಯಿಂದ ಸ್ವಲ್ಪ ಗ್ರೋತ್ ಆಗ್ಬಿಟ್ರೆ ಚೆನ್ನಾಗಿದೆ. ಇಲ್ಲಿ ಸುಮಾರು ಆಗಿದೆ, ಚಪ್ಪರ ತರ ಆಗುತ್ತೆ. ಹಾ, ಇದೊಂದು ರಂಗಮಂದಿರ ಮಾಡಿದ್ವಿ, ಓಪನ್ ಸ್ಟೇಜ್ ತರ. ಅಂದ್ರೆ ಇಲ್ಲಿ ಬೇಸಿಗೆಯಲ್ಲಿ ನಾಟಕೋತ್ಸವ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು, ಸಿನಿಮಾ ತೋರಿಸೋದು ಇದೆಲ್ಲ ಇಲ್ಲೇ ಮಾಡ್ತೀವಿ. ನಮ್ಮ ಸುತ್ತಮುತ್ತ ಏನ್ ಸಾಧ್ಯತೆಗಳಿದೆಯಲ್ಲ ಅವುಗಳನ್ನ ಬಳಸ್ಕೊಂಡು ತುಂಬಾ ಲಿಮಿಟ್ ಆಗಿ ಮಾಡೋ ಅಂಥದ್ದು. ಅಂದ್ರೆ ತುಂಬಾ ಅದ್ದೂರಿಯಾಗಿ ಖರ್ಚು ಮಾಡ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಹತ್ರ ಸಂಸ್ಥೆ ಜೊತೆ ಸೇರಿಸ್ಕೊಂಡು ರೈತರಿಗೆ ಬಿದಿರು ಗಿಡಗಳನ್ನ ಕಲ್ಟಿವೇಶನ್ ಮಾಡಿಸ್ತಾ ಇದ್ವಿ. ಈಗ ನಿಮ್ಗೆ ಅವಾಗ ಒಂದು ಗಾಡಿ ಬಂತಲ್ಲ, ಹೋಮ್ ಮಿನಿ ಬಂತಲ್ಲ, ಅವ್ರು ಬಿದಿರು ಗಿಡ ತಗೊಂಡೋಗ್ಲಿಕ್ಕೆ ಬಂದಾರ ರೈತರು. ಬಿದಿರು ಗಿಡ ಅಂದ್ರೆ ರೈತರಿಗೆ ಒಂದು ಆಲ್ಟರ್ನೇಟಿವ್ ಬೆಳೆಯಾಗಿ ಬಿದಿರು ಪ್ರೋತ್ಸಾಹ ಮಾಡ್ತಾ ಇದ್ವಿ. ಅಂದ್ರೆ ಎಲ್ಲರೂ ಶುಂಠಿ, ಅಡಿಕೆ ಮಾಡ್ತಿದ್ದಾರೆ. ಅದ್ರ ಏನ್ ಲಾಭ? ಒಂದು 4 ರಿಂದ 5 ವರ್ಷಕ್ಕೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಅವ್ರಿಗೆ ಪ್ರತಿ ವರ್ಷನೂ ಆದಾಯ ಬರ್ಲಿಕ್ಕೆ ಶುರು ಆಗುತ್ತೆ. ಒಂದು 4 ರಿಂದ 5 ವರ್ಷ ನೋಡ್ಕೊಬೇಕಾಗುತ್ತೆ. ಆಮೇಲೆ ಅವ್ರಿಗೆ ಏನಂತ ಖರ್ಚುಗಳು ಇರೋದಿಲ್ಲ, ಆರಾಮಾಗಿ ಬೆಳ್ಕೊಬಹುದು. ಮತ್ತೆ ಪ್ರಕೃತಿಗೂ ಪೂರಕವಾಗಿರುತ್ತೆ. ಒಳ್ಳೇದು ಅಂತ ಹೇಳ್ತೀರಾ? ಹೌದು, ಯಾಕೆಂದ್ರೆ ಒಂದು ನೀರನ್ನ ಹೆಚ್ಚಿಗೆ ಹಿಂಗ್ಸುತ್ತೆ ಭೂಮಿಗೆ, ಆಮೇಲೆ ವಾತಾವರಣವನ್ನ ಚೆನ್ನಾಗಿಟ್ಟಿರುತ್ತೆ. ಈಗ ನೋಡಿ, ಯಾವತ್ತು
ಈ ನಮ್ಮಲ್ಲಿ ಬಿದಿರಕ್ಕಿ ಆಗುತ್ತಲ್ಲ, ಬಿದಿರಕ್ಕಿ. ಹೂ ಬಿಡುತ್ತೆ ಅವಾಗ. ಆ ಟೈಮಲ್ಲಿ ಬರಗಾಲ ಬರುತ್ತೆ ಸಾಮಾನ್ಯವಾಗಿ. ಕಾರಣ ಏನಂದ್ರೆ ಅಷ್ಟು ಡಿಪೆಂಡ್ ಆಗಿರುತ್ತೆ ಒಂದು, ಮತ್ತೆ ಪ್ರಕೃತಿಗೆ ಅಷ್ಟು ಪೂರಕವಾಗಿರುತ್ತೆ ಅದು. ಇದು ಲೆಮನ್ ಗ್ರಾಸ್ ಅಂತ, ಲಿಂಬೆ ಹುಲ್ಲು ಅಂತ ಕರೀತಾರೆ. ನಿಂಬೆ ಹುಲ್ಲು. ಇದೆಲ್ಲ ಬೆಳೆಸಿರೋದ? ಇದು ನೋಡಿ ಸ್ಮೆಲ್. ಇದನ್ನ ಟೀ ಮಾಡುವಾಗಲಿ ಅಥವಾ ಇದನ್ನ ಬೇಕಾದ್ರೆ ಮನೆಗೆ ತಗೊಂಡೋಗಿ ಒಂದು ಹಾಕೊಳ್ಳಿ, ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಇವೆಲ್ಲ ಬೇರೆ ಬೇರೆ ಗಿಡಗಳು. ಇದು ಅಗ್ನಿಮಂತ ಅಂತ, ಇದು ನಮ್ಮ ಆಯುರ್ವೇದಿಕ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲೆಲ್ಲ ಬೆಳೆಸ್ತಾರೆ ಇದನ್ನ. ಇದು ಸಂಪಿಗೆ ಮರ. ಈ ಒಂದು ಗಿಡನೂ ಇದೆಯಲ್ಲ. ಆಮೇಲೆ ಇದು ಶಿವನೆ ಅಂತೇಳಿ. ಈ ಗಿಡ ಸರ್ ಎಲ್ಲಿಂದ ತಂದಿರೋದು? ಬೇರೆ ಕಡೆ ತಂದಿರೋದು? ಕೆಲವೊಂದು ಇಲ್ಲೇ ನ್ಯಾಚುರಲ್, ಇದು ಸ್ಮೆಲ್ ನೋಡಿ, ಇಲ್ಲೇ ನ್ಯಾಚುರಲ್ ಆಗಿ ಹುಟ್ಟಿರುವಂಥವು ಇದಾವೆ. ಮತ್ತೆ ನಾವು ತಗೊಬಂದು ಹಾಕಿರೋ ಒಂದಿಷ್ಟು ಇದಾವೆ. ಇದು ಏನಂತೀರ, ಕಕ್ಕೆ ಗಿಡ ಅಂತ. ಇದು ನಿಮ್ಗೆ ಈ ತುರ್ಕೆಗೆ ಅದಕ್ಕೆ ತುಂಬಾ ಒಳ್ಳೇದು. ಅದಕ್ಕೆ ಅಂದ್ರೆ ಕಜ್ಜಿ ಆಗೋದಕ್ಕೆ ಅದಕ್ಕೆಲ್ಲ ತುಂಬಾ ಒಳ್ಳೇದು. ಅವಕಾಡೋ ಅಂತ ಹೇಳ್ತಾರೆ. ನಾಟೋಳ ಮರ, ಇದೊಂದು ಹಣ್ಣಿನ ಗಿಡ, ಸಣ್ಣ ಹಣ್ಣು ಬರುತ್ತೆ. ಇದು ಪನ್ನೇರ್ಲು. ಇದು ಟರ್ಮಲಿಯಾ ಅರ್ಜುನ ಅಂತ, ಬಿಳಿಮತ್ತಿ ಅಂತ ಕರೀತಾರೆ. ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲೆಲ್ಲ ಚೆಕ್ ಬಳಸ್ತಾರೆ. ಇದು ಮಧುನಾಶಿನಿ ಅಂತ. ಈ ಎಲೆ ತಿಂದು ನೀವು ತುಂಬಾ ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೆ. ಬಾಯಿ ಸಪ್ಪೆ ಆಗತ್ತೆ. ಸಪ್ಪೆ ಆಗತ್ತಾ? ಈ ಸಕ್ಕರೆ ತಿಂದ್ರೂ ಬಾಯಿ ಸಪ್ಪೆನೇ ಆಗುತ್ತೆ. ಇದು ನೀವು ಸುಮಾರು 1-1.5 ಗಂಟೆ ನಿಮ್ ಬಾಯಿ ಎಲ್ಲ ಫುಲ್ ಸಪ್ಪೆ ಆಗಿರುತ್ತೆ. ಏನ್ ತಿಂದ್ರು ಎಷ್ಟು ಸ್ವೀಟ್ ತಿಂದ್ರು ಸಪ್ಪೆ ಆಗಿರುತ್ತೆ. ನೀವು ತಿಂದು ಸಕ್ಕರೆನೇ ತಿನ್ನಿ, ಬೇಕಾದ್ರೆ ತಿಂದು ಇಟ್ಕೊಳ್ಳಿ, ನಾ ಆಮೇಲೆ ಕೊಡ್ತೀನಿ. ತಿಂದ್ಬಿಟ್ಟು ಸಕ್ಕರೆ ತಿಂದು ನೋಡಿ. ಇದು ಅಳಲೆಕಾಯಿ ಅಂತ ಇದೆ. ಇದು ನಮ್ಮಲ್ಲಿ ಈ ಮರ, ಇದು ಆಯುರ್ವೇದಿಕ್ ಅಲ್ಲಿ ಬೆಳೆಸ್ತಾರೆ. ಆಮೇಲೆ ನಮ್ಮ ಮಕ್ಕಳಿಗೆ ಸಣ್ಣ ಕಫ ಆದಾಗ, ಅದಕ್ಕೆಲ್ಲ ಸಣ್ಣಕ್ಕಿದ್ದಾಗ ಈ ಖಾರ ಅಂತ ಮಾಡ್ತಾರೆ. ಖಾರ ಅಂತ ಹೇಳಿ ಮಾಡ್ತಾರೆ, ಅವಾಗೆಲ್ಲ ಇದನ್ನ ಬೆಳೆಸ್ತಾರೆ. ಆಮೇಲೆ ತ್ರಿಫಲ ಚೂರ್ಣ ಅಂತ ಬರುತ್ತೆ. ಅದಕ್ಕೆ ಇದನ್ನ ಅದರಲ್ಲಿ 3 ವಸ್ತುಗಳನ್ನು ಬೆಳೆಸ್ತಾರೆ. ಒಂದು ಅಳಲೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿ. ಇದು ಅಳಲೆಕಾಯಿ. ತಾರೆಕಾಯಿ, ನೆಲ್ಲಿಕಾಯಿನೂ ಬೇರೆ ಕಡೆಗೆ ಬೆಳೆಸ್ತಾರೆ. ಇದು ಕೋಕಮ್. ಇದು ಕೋಕಮ್ ಜ್ಯೂಸ್ ಬರುತ್ತಲ್ಲ, ಅದರದ್ದು ಮರ. ಈ ಸೀಸನ್ ಮುಗ್ದಿದೆ, ಜೂನ್ ತಿಂಗಳಲ್ಲಿ ಹೆಚ್ಚು ಕಡಿಮೆ ಕಾಯಿ ಬರೋದ ಕೋಕಮ್? ಕಾಯಿ ಹಣ್ಣು ಆಗುತ್ತೆ ಅಂತ. ನಮ್ಮಲ್ಲಿ ದೋಟಿ ಎಲ್ಲ ಮಾಡ್ತಾರಲ್ಲ, ದೋಟಿ ಅಡಿಕೆ ಕೊಯ್ಲಿಕ್ಕೆಲ್ಲ ಮಾಡ್ತಾರಲ್ಲ, ಅದು. ಈ ಕಳ್ಳಲ್ಲೇ ಬರುತ್ತಲ್ಲ ಸರ್, ಅದು ಇದರಿಂದಾನೇ ಅಲ್ಲ? ನಾರ್ಮಲ್ ಬಿದ್ರಲ್ಲೂ ಬರುತ್ತೆ. ಮತ್ತೆ ಕೆಲವೊಂದು ಈಗ ನಾವು ಕೊಡುವಂತ ಬರ್ಮಾ ಬಿದ್ರಾಗಿರ್ಬೋದು, ಅದನ್ನ ಯೂಸ್ ತಿನ್ಬೋದಲ್ಲ? ಅದನ್ನು ಅಂದ್ರೆ ಗೊತ್ತಿರ್ಬೇಕು ನಮ್ಗೆ ಯಾವ್ದು ಬಳಕೆ ಮಾಡೋದು, ತಿನ್ಲಿಕ್ಕೆ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು. ಇದಿರದ್ದು ಸ್ಪೆಷಾಲಿಟಿ ಏನಂದ್ರೆ ಇದಕ್ಕೆ ಹೋಲ್ ಇರೋದಿಲ್ಲ. ಸಾಮಾನ್ಯ ಬಿದ್ರಿ ಮಧ್ಯೆ ಹೋಲ್ ಇರುತ್ತಲ್ಲ, ಈ ಬಿದ್ರಿಗೆ ಹೋಲ್ ಇರಲ್ಲ. ಇದು ಕಾಸರ್ಕ ಅಂತ. ಇದು ಒಂಥರ ಆಸಿಡ್ ತರ ಕೆಲಸ. ಹರಿಬಿಡಿ. ಇದು ಹರಿದ್ರೆ ಇದೊಂಥರ ಆಸಿಡ್ ತರ ಕೆಲಸ ಮಾಡುತ್ತೆ. ಇದು ನಿಮಗೆ ಇಲ್ಲೆಲ್ಲ ಸಿಡೀತು ಅಂದ್ರೆ ಇದು ಲಿಂಗೆ ಅಂದ್ರೆ ತುರ್ಕೆ ಆಗೋದು, ಸ್ವಲ್ಪ ಅಲರ್ಜಿ ತರ ಆಗುತ್ತೆ. ಸ್ನೇಹಿತರೆ, ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಬಟೆಮಲ್ಲಪದಲ್ಲಿರುವಂತಹ ಸಾರ ಅನ್ನೋ ಒಂದು ಸಂಸ್ಥೆಗೆ ನಾವು ಇವತ್ತು ಬಂದಿದ್ವಿ. ತುಂಬಾ ಚೆನ್ನಾಗಿ ಸುತ್ತುವರೆದ್ವಿ. ತುಂಬಾ ಒಂದು ಪರಿಸರದ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಕೊಂತಾ ಬಂದಿದ್ದಾರೆ. ಸೊ ಧನುಷ್ ಸರ್ ಅವರು ನಮ್ಮ ಜೊತೆ ಇಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮಗೆ ಪ್ರತಿಯೊಂದರ ಬಗ್ಗೆನು ಅರಿವು ಮೂಡಿಸಿದ್ರು. ತುಂಬಾ ಒಂದು ಮನಸ್ಸಿಗೆ ತುಂಬಾ ಒಂದು ನೆಮ್ಮದಿ ಸಿಕ್ತು. ಯಾವ್ಯಾವ ತರ ನಾವು ಜೀವನ ಶೈಲಿಯನ್ನ ನಾವು ಮಾಡ್ತಾ ಇದೀವಿ ಪ್ರಪಂಚದಲ್ಲಿ ಅನ್ನೋದನ್ನ ಪ್ರತಿಯೊಂದಾಗಿ ಎಳೆಯಾಗಿ ನಮ್ಮ ಜೊತೆ ಬಿಚ್ಚಿಟ್ರು. ಪ್ರತಿಯೊಬ್ರು ಈ ಜಾಗಕ್ಕೆ ಬರಬೇಕು, ಈ ಜಾಗದ ಮಹಿಮೆನ ತಿಳ್ಕೋಬೇಕು. ಸೊ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಅವರಿಗೆ ಒಂದು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋನ ತುಂಬಾ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಮೊದಲನೇದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಜೊತೆ ಸಪೋರ್ಟ್ ಮಾಡಿ.